ಫ್ಲೈಟಲ್ಲಿ ಬಂದರು ಅದೇ ಜಾಗಕ್ಕೆ ಹೋಗ್ತೀವಿ ಅಂತ ಅವರು ಯಾವ ರೀತಿಯಾರು ಬರಲಿ, ಹೆಲಿಕಾಪ್ಟರ್ ಬಂದು ಬೇಕಾದ್ರೆ ಅವರು ಡಿ ಕೆ ಶಿವಕುಮಾರ್ ಮೇಲೆ ಇಳ್ಕೊಳ್ಳಿ, ನಮಗೆ ಅಭ್ಯಂತರ ಇಲ್ಲ. ಏರ್ಪೋರ್ಟ್ ಬಂದಾಗ ನಾವು ಏರ್ಪೋರ್ಟ್ಗೆ ಹೋಗ್ತೀವಿ, ನುಗ್ತೀವಿ. ಈ ಸರ್ಕಾರ ನಮ್ಮನ್ನು ಬಂಧಿಸಿ ಜೈಲಿಗೆ ಹಾಕ್ತೀರಾ ಹಾಕಿ, ಅದ್ರ ಬಗ್ಗೆ ಬೇರೆ ಮಾತಿಲ್ಲ. ನಮ್ಮ ಹೋರಾಟ ನಿಮಗೆ ನಾನು ಹೇಳ್ತೀನಿ, ಬರೀ ಕಡಲೆಕಾಯಿ ತಿನ್ನಕ್ಕೆ ನಾವು ಕರೆದಿಲ್ಲ. ಕಾವೇರಿ ನೀರು ನಿರ್ವಹಣಾ ಮಂಡಳಿ ತೀರ್ಪನ್ನ ತೀವ್ರವಾಗಿ ತಿರಸ್ಕರಿಸುತ್ತೇವೆ. ನಮಗೆ ನೀರಿಲ್ಲ, ತಮಿಳುನಾಡಿಗೆ ನೀರು ಬಿಡುವ ಪ್ರಶ್ನೆ ಇಲ್ಲ. ಮೇಕೆದಾಟು ಯೋಜನೆ ಆಗಲೇಬೇಕು. ಮಹದಾಯಿ ಕಳಸಾ ಬಂಡೂರಿ ಕಾರ್ಯಗತ ಆಗಬೇಕು. ಬೆಳಗಾವಿ ಉಳಿಯಲೇಬೇಕು. ಎಂಇಎಸ್ ನಿಷೇಧ ಮಾಡಬೇಕು. ಗಡಿನಾಡು ಬೆಳಗಾವಿ ಅಭಿವೃದ್ಧಿ ಆಗಬೇಕು. ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನ ನೀಡಬೇಕು. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಹಾಲುಮಟ್ಟಿ ಜಲಾಶಯ ಎತ್ತರ ಆಗಬೇಕು. ಕನ್ನಡದಲ್ಲೇ ನಾಮಫಲಕ ಇರಬೇಕು. ಕರ್ನಾಟಕದಲ್ಲಿ ಪರಭಾಷಾ ದಬ್ಬಾಳಿಕೆ ನಿಲ್ಲಬೇಕು. ಕರ್ನಾಟಕದಲ್ಲಿ ಪರಭಾಷಾ ಚಿತ್ರಗಳ ಬಹಿಷ್ಕಾರ ಆಗಬೇಕು. ಹಿಂದಿ ಬೇಡವೇ ಬೇಡ. ಬಿಡದಿ ಉಪನಗರ ಬೇಡವೇ ಬೇಡ. ಬಿಡದಿ ಉಪನಗರ ಬೇಡವೇ ಬೇಡ. ಆನೇಕಲ್ ಹಾಗೂ ಬಿಡದಿ ರೈತರ ಜಮೀನು ಕೈ ಬಿಡಿ. ಗಡಿನಾಡು ಅಂದ್ರೆ ಕಾಸರಗೋಡು, ಹೊಸೂರು, ತಾಳ್ವಾಡಿ, ಅಕ್ಕಲಕೋಟೆ, ಸೊಲ್ಲಾಪುರ, ಮಡಕಶಿರ, ಇದೆಲ್ಲ ಬೆಳಗಾವಿ ಕನ್ನಡ ಪರ, ಹೊರಗಡೆ ಹೊರನಾಡು ಕನ್ನಡ ಪರ ಕನ್ನಡ ಸಂಘಗಳು ಬೆಳೆಯೋದಕ್ಕೆ ವರ್ಷಕ್ಕೆ 500 ಕೋಟಿ ರೂಪಾಯಿ ಅನುದಾನ ಇಡಬೇಕು. ಬ್ಯಾಂಕುಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು. ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆಗಳನ್ನು ಖಾಸಗೀಕರಣ ಮಾಡಬಾರದು. ಕನ್ನಡ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿ. ಪೊಲೀಸರನ್ನು ಅವರವರ ಜಿಲ್ಲೆಗಳಿಗೆ ವರ್ಗ ಮಾಡಿ. ICSE, CBSE ಪರೀಕ್ಷೆಗಳಲ್ಲಿ ಕನ್ನಡವನ್ನು ಕಡೆಗಾಣಿಸಿದ್ದೀರಿ. ಕನ್ನಡವನ್ನು ಉಳಿಸಬೇಕು. ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಅನುದಾನ ಕೊಟ್ಟಿಲ್ಲ. ಇದು ನಮ್ಮ ನಾನು ನಾಡಿನ ಜನತೆಗೆ ಸಮಗ್ರ ಕನ್ನಡಿಗರಿಗೆ ಹೇಳ್ತೀನಿ. ವಟಾಳ್ ನಾಗರಾಜ್ ಅವರು ಪ್ರತಿ ಸಾರಿನೂ ಬಂದು ಕರೆದು ಕೊಡ್ತಾರೆ. ಬಾಯಿ ಚಪ್ಪಲಿಕ್ಕೆ ಏನು ನನ್ನ ಹೋರಾಟದ ಬಗ್ಗೆ ಯಾರಿಗಾದ್ರೂ ಹಿನ್ನೆಲೆ ಇದ್ದರೆ ಎಂತೆಂಥವರು, KC ರೆಡ್ಡಿಯವರು, ಹನುಮಂತಯ್ಯರು, ನಿಜಲಿಂಗಪ್ಪನವರು, ಎಂತೆಂಥವರು ನನ್ನನ್ನು ಗೌರವ ಪ್ರೀತಿಯಿಂದ ನೋಡಿದರೆ. ಈಗ ಕೆಲವರು ಚಪಲ ಅಂತಾರಲ್ಲ, ಹೇಗೆ ಚಪಲ ಅಂದ್ರೆ ಏನು ಶಿವಕುಮಾರ್? ಚಟ ಅಂದ್ರೆ ಏನು? ಅಭ್ಯಾಸ ಅಂದ್ರೆ ಏನು? ಆಯ್ತಾ? ಈ ತರ ಮಾಡು. ನಾನು ಹೇಳ್ತೀನಿ, ಚಟ ಅಲ್ಲ, ನಿಜ. ನನಗೆ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.